ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 20ರಿಂದ 22. ಇದಲ್ಲದೆ ಲೇವಿಯರು ಆಣೆಯಿಲ್ಲದೆ ಯಾಜಕರಾದರು, ಆತನಾದರೂ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು. ದೇವರಾತನಿಗೆ ನೀನು ಸದಾಕಾಲವು ಯಾಜಕನಾಗಿದ್ದಿ ಎಂದು ಕರ್ತನೆಂಬ ನಾನು ಆಣೆ ಇಟ್ಟು ನುಡಿದೆನು, ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದಾಗಿ ಹೇಳಿದ್ದಾನಲ್ಲ. ಯೇಸು ಆಣೆಯೊಡನೆಯೇ ಯಾಜಕನಾದದರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. ನಾವಿಲ್ಲಿ ನೋಡಬೇಕಾದ್ರೆ ಲೇವಿ ಯಾಜಕತ್ವದಲ್ಲಿ ಯಾವುದೇ ರೀತಿ ಆಣೆ ಇರಲಿಲ್ಲ. ಅದು ಜಸ್ಟ್ ವಂಶ ಪಾರಂಪರ್ಯವಾಗಿ ಬರ್ತಾ ಇತ್ತು. ಅಂದರೆ ಒಬ್ಬ ಯಾಜಕನ ಮಗ ಮತ್ತೆ ಯಾಜಕನಾಗ್ತಾನೆ, ಅವನ ಮಗ ಮತ್ತೆ ಯಾಜಕನಾಗ್ತಾನೆ, ಈ ರೀತಿ ಅದು ಯಾಜಕತ್ವ ವಹಿಸ್ಕೊಂಡು ಹೋಗ್ತಾ ಇದ್ರು. ಆದರೆ ಮೆಲ್ಕಿಸೆದೆಕನ ಯಾಜಕತ್ವದಲ್ಲಿ ಆ ರೀತಿ ಇಲ್ಲ, ಅದು ಆಣೆಯಿಂದ ನೇಮಿಸಲ್ಪಟ್ಟಾಗಲೇ. ಸೊ ಮೆಲ್ಕಿಸೆದೆಕನ ಯಾಜಕತ್ವದಲ್ಲಿ ಆಣೆ ಇರುವುದರಿಂದ ಈ ಒಡಂಬಡಿಕೆ ಆ ಲೇವಿ ಯಾಜಕತ್ವದಲ್ಲಿ ಇರುವ ಹಳೆ ಒಡಂಬಡಿಕೆಗಿಂತ ಎಷ್ಟೋ ಶ್ರೇಷ್ಠವಾದದಂತೇಳಿ ನಾವು ನೋಡ್ತಾ ಇದ್ದೇವೆ. ಇಬ್ರಾಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಚನ. ಆದರೆ ಯೇಸು ಅದಕ್ಕಿಂತ ಶ್ರೇಷ್ಠವಾದ ಯಾಜಕೋದ್ಯೋಗವನ್ನು ಹೊಂದಿದವನಾಗಿದ್ದಾನೆ. ಉತ್ತಮ ವಾಗ್ದಾನಗಳ ಮೇಲೆ ಸ್ಥಾಪಿತವಾದ ಉತ್ತಮವಾದ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಈ ಯಾಜಕತ್ವ ಶ್ರೇಷ್ಠವಾದ ಯಾಜಕತ್ವ ಅಂತೇಳಿ ನಾವು ನೋಡಿದ್ದೇವೆ. ಹಾಗೆ ಈ ಯಾಜಕತ್ವದಲ್ಲಿ ಆಣೆ ಇರುವುದರಿಂದ ಇದು ಶ್ರೇಷ್ಠವಾದ ಒಡಂಬಡಿಕೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಶ್ರೇಷ್ಠವಾದ ಯಾಜಕತ್ವ ಹೊಂದಿರುವ ಶ್ರೇಷ್ಠವಾದ ಒಡಂಬಡಿಕೆ ನಮಗೆ ಶ್ರೇಷ್ಠವಾದ ವಾಗ್ದಾನಗಳನ್ನು ಒದಗಿಸಿದೆ ಅಂತೇಳಿ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೇವೆ. ಇಬ್ರಾಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 27ರಿಂದ 28. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನ ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ, ಆದರೆ ಧರ್ಮಶಾಸ್ತ್ರದ ತರುವಾಯ ಆಣೆಯೊಡನೆ ಉಂಟಾದ ವಾಕ್ಯವು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. ಲೇವಿ ಯಾಜಕತ್ವದಲ್ಲಿ ಏನು ನಡೀತಿತ್ತು ಅಂತಂದರೆ, ಅದು ನಿರ್ಬಲವಾದ ಮನುಷ್ಯರನ್ನು ಯಾಜಕರನ್ನಾಗಿ ನೇಮಿಸ್ತಾ ಇತ್ತು. ಆದರೆ ಧರ್ಮಶಾಸ್ತ್ರದ ನಂತರ ಬಂದಿರುವ ಈ ಮೆಲ್ಕಿಸೆದೆಕನ ಯಾಜಕತ್ವದಲ್ಲಿ ಏನಾಯಿತು ಅಂತಂದರೆ, ಇದು ಸದಾಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ಯಾಜಕನನ್ನಾಗಿ ನೇಮಿಸಿದೆ ಅಂತೇಳಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನ ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕನಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು. ಸೊ ಈ ಯಾಜಕನು ನಮಗೆ ಸರಿ ಹೋಗ್ತಾನಂತೇಳಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಮಗೆ ಬೇರೆ ಯಾವುದರದ ಅವಶ್ಯಕತೆ ಇಲ್ಲ. ನಮಗೆ